ಕಳೆದೊಯ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ತುಂಬಾ ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಕಲ್ಪನೆ ಅಂತ. ನಿಮ್ಮದು ಯಾವ ಊರು? ನಂದು ಬ್ಯಾಡ್ರಳ್ಳಿ. ಬ್ಯಾಡ್ರಳ್ಳಿ ಎಂದ ಮೇಲೆ ನೀವು ದೊಡ್ಡಪ್ಪ ತಂಗಿ ಕಲ್ಪನೆ ಇರಬಹುದಲ್ಲ? ಹೌದು ಸರ್. ಅಂದ ಹಾಗೆ ಈ ವಿಷಯ ನಿಮಗೆ ಗೊತ್ತಾಯ್ತು? ಅವನು ನನ್ನ ಆಪ್ತ ಮಿತ್ರ. ಇಬ್ಬರು ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದರು. ಕಾಲೇಜಿನ ಅವಧಿಯಲ್ಲಿ ಹೇಳಿದ, ನನಗೊಬ್ಬಳು ತಂಗಿ ಇದ್ದಾಳೆಂದು. ಅವರು ನೀವೇ ಅನ್ನಿಸುತ್ತದೆ? ಹೌದು ಸರ್, ನಾನು ಅವ್ರ ತಂಗಿನೇ. ಅಂದ ಹಾಗೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಆರೋಗ್ಯ ಇಲಾಖೆಯಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ತಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಅಂತ. ಅಂದಾಗೆ ಕಲ್ಪನಾ, ನೀವು ಇಲ್ಲಿ ಇರಲು ಕಾರಣ? ನೋಡಿ, ನನ್ನ ಸ್ನೇಹಿತಳ ಹುಟ್ಟುಹಬ್ಬ ಇತ್ತು. ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಇನ್ನು ಇಷ್ಟೊತ್ತಾದ್ರೂ ಒಂದು ಬಸ್ ಕೂಡ ಬರ್ಲಿಲ್ಲ. ನೀವು ಆಕಸ್ಮಿಕ ಭೇಟಿಯಾಗಿದ್ದು ತುಂಬಾ ಸಂತೋಷ. ಬನ್ನಿ ಕಾಫಿ ಕುಡಿಯೋಣ. ಇಲ್ಲ, ಈಗ ತಾನೇ ನನ್ನ ಸ್ನೇಹಿತಳ ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ನೀವು ಆಕಸ್ಮಿಕ ಭೇಟಿಯಾಗಿದ್ದು ನೀವು ನನ್ನ ಸ್ನೇಹಿತ ತಂಗಿ ಅಂದ ಮೇಲೆ ನಿಮ್ಮನ್ನು ಹಾಗೆ ಕಳಿಸೋದಕ್ಕೆ ಆಗುತ್ತದೆ. ಒಂದು ನಿಮಿಷ ಇರಿ. ನೋಡಿ, ಯಾವಾಗ್ಲಾದ್ರೂ ಒಂದ್ಸಲ ಬಿಡುವು ಮಾಡ್ಕೊಂಡು ನೀವು ನಮ್ಮ ಮನೆಗೆ ಬರ್ಲೇಬೇಕು. ಖಂಡಿತ ಬರುತ್ತೇನೆ ನಿಮ್ಮ ಊರಿಗೆ. ಹಾಗೆ ನಿಮ್ಮ ಅಣ್ಣನನ್ನು ಕೇಳಿದೆ ಎಂದು ಹೇಳಿ. ಸರಿ. ಅಂದ ಹಾಗೆ ಈಗ ಅಲ್ಲಿ ಬಸ್ ಬಂದ ಶಬ್ದವಾಯ್ತು. ಇನ್ನೊಂದು ಬಸ್ಸಿಗೆ ಹೋಗ್ಬೋದಲ್ಲ? ಇಲ್ಲ, ನಾನು ಬಂದು ತುಂಬಾ ಹೊತ್ತಾಯ್ತು. ನಾನಿನ್ನೇ ಬರ್ತೀನಿ. ಈ ಹಾಳಾದ ಬಸ್ಸು ತಡವಾಗಿ ಬಂದಿದ್ದರೆ ಚೆನ್ನಾಗಿತ್ತು. ಹರಳಿದ ತಾವರೆಯಂತಿರುವ ಮುಖ, ನಕ್ಷತ್ರಗಳಂತೆ ಪಳಪಳನೆ ಹೊಳೆಯುವ ಮಂದಾಕ್ಷಿ, ನೀಳವಾದ ನಾಶಿಕ, ಹವಳದಂತಹ ಹಲ್ಲುಗಳು, ಎರಡು ಬೆಟ್ಟಗಳ ನಡುವೆ ಸೀಳು ದಾರಿಯಂತಿರುವ ಬಯ್ಯತಲೆ, ಬಿಲ್ಲಿನಂತಹ ನಡುವು, ಅರಳಿದ ಹೂವಿನಂತಿರುವ ಮನಸ್ಸು. ಆಹಾ, ಎಷ್ಟು ಸುಂದರವಾಗಿದೆ! ವರ್ಣಿಸಿದರೆ ಇನ್ನು ವರ್ಣಿಸಬೇಕೆನ್ನುತ್ತದೆ. ಅಷ್ಟೊಂದು ಸುಂದರವಾಗಿದ್ದಾಳೆ ಕಲ್ಪನಾ. ಕಲ್ಪನಾ